ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಳ್ಳಿಗಳಿಗೆ ತೆರಳಿ ವಿನಯ್ ಕುಮಾರ್ ಮತಯಾಚನೆಯನ್ನು ಮಾಡುತ್ತಿದ್ದಾರೆ. ದಾವಣಗೆರೆ ಕ್ಷೇತ್ರದ ಹೊನ್ನಾಳಿಯಲ್ಲಿ ಬೈಕ್ ರ್ಯಾಲಿ ಮೂಲಕ ಪ್ರಚಾರದಲ್ಲಿ ಭಾಗಿಯಾದರು. ತಮ್ಮ ಸಿಲಿಂಡರ್ ಗುರುತಿಗೆ ಮತ ನೀಡುವಂತೆ ವಿನಯ್ ಮತ ಭೇಟಿಯನ್ನ ಮಾಡಿದ್ರು. ಎಲ್ಲೆಡೆ ಅದ್ದೂರಿ ಸ್ವಾಗತ ಸಿಗ್ತಾ ಇರುವುದಕ್ಕೆ ಜಿಬಿ ವಿನಯ್ ಕುಮಾರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಸಾಮಾಜಿಕ ನ್ಯಾಯದ ಹೋರಾಟ, ಈ ಚುನಾವಣೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ನನ್ನ ಮತದಾರ ಬಂಧುಗಳೇ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಅಸಮಾನತೆ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ನೀಡಬಹುದಂತ ನಿರ್ಧಾರವನ್ನು ಬಯಸ್ತೇವೆ. ಇದೇ ಸರ್ಕಲ್ ನಲ್ಲಿ ಇದು ಎರಡನೇ ಭಾಷಣ. ಮೊದಲನೇ ಭಾಷಣ ಟಿಕೆಟಿಗೋಸ್ಕರ, ಇವತ್ತು ಸ್ವಾಭಿಮಾನಕ್ಕೋಸ್ಕರ. ಇವತ್ತು ನಾವೆಲ್ಲ ಸ್ವಾಭಿಮಾನದ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಬಂದಿರೋರೆಲ್ಲ ಸ್ವಾಭಿಮಾನಿಗಳು, ಧೈರ್ಯಶಾಲಿಗಳು. ನಾವೆಲ್ಲ ಇವತ್ತು ಸಮುದ್ರದ ವಿರುದ್ಧ ಈಜಾಡ್ತಾ ಇದ್ದೀವಿ. ಆದ್ರೆ ಈಜಾಡಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಹೊನ್ನಾಳಿಯಿಂದ 75,000 ಮತದಿಂದ ನೀವು ಲೀಡ್ ಕೊಡಿಸಬೇಕು. ಆಗುತ್ತಾ? ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರನಾಗಿ ಗೆದ್ದು ಇತಿಹಾಸ ಸೃಷ್ಟಿ ಮಾಡೋಣಂತೆ. ಎಲ್ಲರೂ ಆಗಲ್ಲ ಅಂತಾರೆ ಲೀಡರ್ಗಳು, ಆದ್ರೆ ಜನರು ಆಗುತ್ತೆ ಅಂತಿದ್ದಾರೆ. ಜನರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಮಾಡಿ ತೋರಿಸಲೇಬೇಕು ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.